ಇದು ನಮ್ಮ ಎಮ್ ಎಸ್ ಫಾರ್ಮ್ನ ಕೃಷಿ ಹೊಂಡದ ಮೇಲ್ಭಾಗ. ಇಲ್ಲಿ ಸ್ವಲ್ಪ ಜೆ ಸಿ ಬಿ ಕೆಲಸ ಮಾಡಿಸಿ ಒಂಚೂರು ಕಲ್ಲುಗಳನ್ನೆಲ್ಲ ಆ ಕಡೆ ಈ ಕಡೆ ಜರುಗಿಸಿ ಮಣ್ಣನ್ನು ರೆಡಿ ಮಾಡಿಕೊಂಡು 9x9 ಅಡಿ ಗಿಡದಿಂದ ಗಿಡಕ್ಕೆ 9 ಅಡಿ ಸಾಲಿಂದ ಸಾಲಿಗೆ ಅಡಿಕೆ ಹಾಕೋ ಪ್ರಯತ್ನ ಈಗ ಪ್ರಾರಂಭ ಆಗಿದೆ. ಸುಮಾರು ಒಂದು 150 ಅಡಿಕೆ ಗಿಡಗಳನ್ನು ಜೋಡಿಸ್ಬೋದಂಥ ಜಾಗ ಇದು. ಒಂದು 50% ಹಾಕಿದೆ, ಇನ್ನು 50% ಪ್ಲ್ಯಾಂಟಿಂಗ್ ಮಾಡಬೇಕು. ನರ್ಸರಿ ಪ್ಲ್ಯಾಂಟ್ಸ್ ಬಂದ ಮೇಲೆ ಕಂಟಿನ್ಯೂ ಆಗುತ್ತೆ. ವಿಂಕ್ಲರ್ ಇರಿಗೇಷನ್ ಸಿಸ್ಟಮು ಮಾಡಿದ್ದೀವಿ. ಇಲ್ಲಿ ಒಂದು ಚೇಂಜ್ ಏನು ಮಾಡಿದ್ವಿ ಅಂದರೆ, ನಮ್ಮ ವರ್ಟಿಕಲ್ ಸ್ಟ್ಯಾಂಡ್ ಇದೆಯಲ್ಲ, ಅದನ್ನು ಬೇಕು ಅಂತ ಎಕ್ಸ್ಪೆರಿಮೆಂಟಲ್ ಬೇಸಿಸಲ್ಲಿ ಇವಾಗ ಇಲ್ಲಿ 1/4 ಇಂಚು 2 ಇಂಚ್ ಮೈನ್ ಲೈನು, 1/4 ಇಂಚ್ ಸಬ್ ಲೈನು, 1/4 ಇಂಚ್ ಫೀಡರ್ ಲೈನು ಮತ್ತು 1/4 ಇಂಚಿಂದೇ ಸ್ಟ್ಯಾಂಡು 40 mm PVC ಪೈಪ್ ಸ್ಟ್ಯಾಂಡ್ ಅಂತೀವಿ. ಇದಕ್ಕೇನು ಮಾಡ್ತೀವಿ, ಇಲ್ಲಿ ಇದು 40 mm to 25 mm ರೆಡ್ಯೂಸರ್ FTA ಅಂತ ಹೇಳ್ತೀವಿ. ಇಲ್ಲಿ 40 mm ಇರುತ್ತೆ ಈ ಸೈಡು 25 mm ರೆಡ್ಯೂಸರ್ ಆಗಿರುತ್ತೆ. ಒಂದೇ ಕನೆಕ್ಟರ್ ಇದು. ಇದಕ್ಕೆ ನಮ್ಮ ವಿಂಕ್ಲರ್ ಕೂರುತ್ತೆ. ಇದನ್ನು ಹಾಕಿರೋದು ನಮಗೆ ವಿಂಕ್ಲರ್ ಟು ವಿಂಕ್ಲರ್ ನೋಡಿ ಒಳ್ಳೆ ಡಿಸ್ಟೆನ್ಸ್ ಬಂದಿದೆ. ಸುಮಾರು ಒಂದು 28ರಿಂದ 30 ಅಡಿ ನಾವು ಧಾರಾಳವಾಗಿ ಕವರ್ ಮಾಡ್ಬೋದು. ಮತ್ತು ವಿಂಕ್ಲರ್ಗಳನ್ನು ತ್ರಿಕೋಣಾಕಾರದಲ್ಲಿ ಜಿಗ್ಜ್ಯಾಗ್ ಪ್ಯಾಟರ್ನ್ ಅಂತೀವಿ, ತ್ರಿಕೋಣಾಕಾರದಲ್ಲಿ ಜೋಡಿಸುವಂಥ ಇನ್ನೊಂದು ಮಾಡಿಫಿಕೇಷನ್ ಮಾಡ್ಕೊಂಡಿದ್ದೀವಿ. ಈ ರೀತಿ ನಿರಂತರವಾಗಿ ಚೇಂಜಸ್ನ ಮಾಡ್ತಾ ಕಲಿತಾ ಬರ್ತೀವಿ. ಇದು ಈ ಭಾಗದಲ್ಲಿ ಕೃಷಿ ಹೊಂಡದ ಮೇಲ್ಭಾಗದಲ್ಲಿ ಎಮ್ ಎಸ್ ಫಾರ್ಮ್ನಲ್ಲಿ ಒಂದು ಹೊಸ ಪುಟಾಣಿ ಅಡಿಕೆ ತೋಟ ಇವಾಗ ಸೃಷ್ಟಿಯಾಗ್ತಾ ಇದೆ. ಇದಕ್ಕೆ ಈಗ ಸಂಗಾತಿ ಗಿಡ ಎಲ್ಲವನ್ನು ಹಾಕುವಂಥ ಕಾರ್ಯಕ್ರಮ ಒಂದಾದ ನಂತರ ಒಂದು ಪ್ರಾರಂಭ ಆಗುತ್ತೆ. ವಂದನೆಗಳು. HR ಮಂಜುನಾಥ್.